ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಇಂದಿನ ಮುಖ್ಯಾಂಶಗಳು: ಅಧಿಕಾರ ಹಂಚಿಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ, ಯಾರೇ ಏನೇ ಮಾತನಾಡಿದರೂ ಹೈಕಮಾಂಡ್ನತ್ತ ಸಿಎಂ ಬೊಟ್ಟು. ಗೊಂದಲಕ್ಕೆ ಅವಕಾಶ ನೀಡದೆ ಮೌನವಾಗಿ ಉಳಿದು ಜಾಣ ನಡೆ ಅನುಸರಿಸಿದ ಸಿಎಂ ಸಿದ್ದರಾಮಯ್ಯ. ಇಂದು ವಿಧಾನಮಂಡಲ ಬಜೆಟ್ ಅಧಿವೇಶನದ 2ನೇ ದಿನ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಲು ಬೀಳೋಕೆ ಬಿಜೆಪಿ ಸಜ್ಜು, ಆದರೆ ಸಭೆಯಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ. ಕರ್ನಾಟಕ ಬಂದ್ಗೆ ಪೋಷಕರಿಂದ ದಾರಿ ವಿರೋಧ. ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳೆ ಕರ್ನಾಟಕ ಬಂದ್ ಮಾಡುವುದು ಸರಿಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಬೇಡಿ ಎಂದು ಪೋಷಕರಿಂದ ಭಾರೀ ವಿರೋಧ. ಬೈಕ್ ಚಾಲಕನ ಆಟ, ಬಸ್ ಸವಾರನ ಸಂಕಟ. ಮಹಾರಾಷ್ಟ್ರದಲ್ಲಿ ಬೈಕ್ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ 40 ಜನ ಪ್ರಯಾಣಿಕರಿದ್ದ ಬಸ್ ಪಲ್ಟಿ, ಹಲವರಿಗೆ ಗಾಯ. ಎಸ್ಎಸ್ಎಲ್ಸಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ 27,225 ಜನರಿಂದ ವೀಕ್ಷಣೆ. ಖಾಸಗಿ ಶಾಲೆ ಆಡಳಿತ ಮಂಡಳಿಯಿಂದ ತೀವ್ರ ಆಕ್ರೋಶ. ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೂ ರಿಸಲ್ಟ್ ಮೇಲೂ ಆತಂಕ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ವಿದ್ಯಾರ್ಥಿನಿಗೆ ಅಡಿಷನಲ್ ಕೊಡದ ಉಪನ್ಯಾಸಕ, ಪರೀಕ್ಷೆ ಕೇಂದ್ರದ ಹೊರಗೆ ವಿದ್ಯಾರ್ಥಿನಿಯ ಕಣ್ಣೀರು. ಇಡ್ಲಿ ಆಯಿತು, ಹಸಿರು ಬಟಾಣಿ ಆಯಿತು, ಇದೀಗ ಟೊಮೆಟೊ ಸಾಸ್ ಕೂಡ ಅನ್ಸೇಫ್ ಎಂದ ಆರೋಗ್ಯ ಇಲಾಖೆ. ಅಂಗಡಿಗಳ ಶಟ್ಟರ್ ಮುರಿದು ಸರಣಿ ಕಳ್ಳತನ, ಬೆಂಗಳೂರಿನ ಚೋಳೂರುಪಾಳ್ಯದಲ್ಲಿ ಘಟನೆ. ಕಳ್ಳತನದ ಬಳಿಕ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿದ ಕಳ್ಳರು, ಕೊನೆಗೂ 2 ಕಳ್ಳರನ್ನು ಬಂಧಿಸಿದ ಕೆಪಿ ಅಗ್ರಹಾರ ಪೊಲೀಸರು. ಬೇಸಿಗೆ ಶುರುವಾದ ಬೆನ್ನಲ್ಲೇ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್, ಕೆಟ್ಟು ನಿಂತ ಘಟಕಗಳನ್ನು ಸರಿ ಮಾಡುತ್ತಿಲ್ಲ ಆಡಳಿತ. ಕಲಬುರಗಿಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು, ಬೇಸಿಗೆ ಆರಂಭದಲ್ಲೇ ಜೀವಜಲ ಬರ. ಕಲ್ಪ ಹಂಗರಗ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರ ಜಗಳ. ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯ ನಡೆದಿದ್ದು, ಭಾರತ 4 ವಿಕೆಟ್ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇಂತಿ ನಿಮ್ಮ ಸಿಂಪಲ್ ಸಮಾಚಾರ. ಮತ್ತೆ ಸಿಗೋಣ. ನಮಸ್ಕಾರ.